ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಅಬಕಾರಿ ಇಲಾಖೆದು ನೋಟಿಫಿಕೇಶನ್ ಆಗೋದು ಬಾಕಿ ಇದೆ. 2019 ಆಗಿದ್ದಂತ ನೋಟಿಫಿಕೇಶನ್ ಸ್ಟಿಲ್ ಇಲ್ಲಿವರೆಗೂ ಅಬಕಾರಿ ಇಲಾಖೆಯಿಂದ ಯಾವುದೇ ಹೊಸ ನೇಮಕಾತಿ ಅಧಿಸೂಚನೆಗಳಾಗಿಲ್ಲ. ಇನ್ನೇನು ಅಬಕಾರಿ ಉಪನಿರೀಕ್ಷಕರು ಮತ್ತು ಅಬಕಾರಿ ರಕ್ಷಕರು ಅಂದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂಡ್ ಎಕ್ಸೈಸ್ ಗಾರ್ಡ್ ಅಂತ ಕರೀತಿದ್ರಿ ಹಿಂದೆ, ಬಟ್ ಈಗ ಎಕ್ಸೈಸ್ ಕಾನ್ಸ್ಟೇಬಲ್ ಅಂತ ಮರು ಪದನಾಮ ಬದಲಾವಣೆಯನ್ನು ಮಾಡಿದ್ದಾರೆ ಹುದ್ದೆದು. ಸೊ 942 ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಬೀಳುತ್ತೆ. ಹಾಗಾದ್ರೆ ಈ ಎಕ್ಸೈಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಯಾರು ಅರ್ಜಿ ಸಲ್ಲಿಸಬಹುದು ಅಂತಂದ್ರೆ SLC ಆದಂತವ್ರು ಅರ್ಜಿ ಸಲ್ಲಿಸಬಹುದು. ಓಕೆನಾ? ತುಂಬಾ ಜನ ಪಾಪ ಒಬ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಇದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ಆಗಿ ಹೇಳಿ ಸಿಲೆಬಸ್ ಅದು ಇದು ಅಂತ. ಸೊ ಅಂಡ್ ಸಿಲೆಬಸ್ ಚೇಂಜ್ ಆಗುತ್ತಾ ಏನು ಅಂತ ಅದಕ್ಕೆ ಹೇಳ್ತಾ ಇರೋದು. ಎಕ್ಸೈಸ್ ಕಾನ್ಸ್ಟೇಬಲ್ಗೆ SLC ಇರೋರು ಅರ್ಜಿ ಹಾಕ್ಬೋದು. 163 ಹೈಟ್ ಇರಬೇಕು ಪುರುಷರಿಗೆ, 157 ಮಹಿಳೆಯರಿಗೆ ಹೈಟ್ ಇರಬೇಕು ಅರ್ಜಿ ಸಲ್ಲಿಸೋರಿಗೆ. ಅಂಡ್ ಇನ್ನೊಂದು ಮುಖ್ಯವಾದಂತಹ ವಿಷಯ ಏನು ಅಂತಂದ್ರೆ ಈ ಒಂದು ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆಯ ಪರೀಕ್ಷೆಗೆ 2 ಪತ್ರಿಕೆಗಳಿರುತ್ತೆ. ಒಂದು GK 150 ಅಂಕಗಳಿಗೆ, ಇನ್ನೊಂದು 150 ಅಂಕಗಳಿಗೆ ಜನರಲ್ ಕನ್ನಡ ಆರ್ ಜನರಲ್ ಇಂಗ್ಲಿಷ್. ಅಂದ್ರೆ ಸೇಮ್ ಈ ಹಿಂದಿನ FDA SDA ಸಿಲೆಬಸ್ ಇತ್ತಲ್ಲ ಆ ರೀತಿ. ಸೊ ಇದೇನಾದ್ರೂ ಬದಲಾವಣೆ ಆಗುತ್ತಾ ಅಂತಂದ್ರೆ ಇದ್ರ ಬಗ್ಗೆ ಇನ್ನು ಯಾವುದೇ ಅಧಿಕೃತವಾದಂತ ಮಾಹಿತಿ ಬಂದಿಲ್ಲ. ಆಗೋದಾಗಿದ್ರೆ ಗೆಜೆಟ್ ಅಲ್ಲಿ ಸರ್ಕಾರ ಅದ್ರ ಬಗ್ಗೆ ತಿಳಿಸ್ತಾ ಇತ್ತು, ಈ ರೀತಿ ನಾವು ಸಿಲೆಬಸ್ ಚೇಂಜ್ ಮಾಡಿದ್ವಿ ಅಂತ. ಬಟ್ ಇದುವರೆಗೂ ಯಾವುದೇ ಮಾಹಿತಿ ಇಲ್ಲದ ಕಾರಣ ನಾವಿನ್ನೂ ಕೂಡ ಅಧಿಕೃತವಾಗಿ ಬದಲಾವಣೆ ಬಗ್ಗೆ ಮಾಹಿತಿನ ನಿಮ್ಗೆ ನೀಡೋದಕ್ಕೆ ಆಗಲ್ಲ. ಬದಲಾವಣೆ ಆಗುತ್ತಾ ಇಲ್ವೋ ಅನ್ನೋದನ್ನ ಹೇಳೋದಕ್ಕೆ ಆಗಲ್ಲ ಕನ್ಫರ್ಮ್ ಆಗಿ. ಅಂಡ್ ಅದರ ಜೊತೆ ಈ ಒಂದು ಪರೀಕ್ಷೆಗೆ ಸಿದ್ಧತೆ ನಡೆಸಬೇಕು ಅಂತಂದ್ರೆ ನೀವು 2 ಪೇಪರ್ ಅನ್ನ ಬರೀಬೇಕು. ಒಂದು GK 150 ಅಂಕಗಳಿಗೆ, ಇನ್ನೊಂದು 150 ಅಂಕಗಳಿಗೆ ಜನರಲ್ ಕನ್ನಡ ಆರ್ ಜನರಲ್ ಇಂಗ್ಲಿಷ್. ಹಾಗೆ ಈ ಒಂದು ಪರೀಕ್ಷೆ ಏನಿದೆ ಎಕ್ಸೈಸ್ ಕಾನ್ಸ್ಟೇಬಲ್ ಪರೀಕ್ಷೆಯನ್ನ ನೀವು ಅಟೆಂಡ್ ಮಾಡ್ತೀನಿ ಅಂತಂದ್ರೆ ಏನೆಲ್ಲ ಬೇಸಿಕ್ ಆಗಿ ಓದ್ಬೇಕು ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ. ಪೇಪರ್ 1 GK ಗೆ ಏನೇನೆಲ್ಲ ಪ್ರಿಪರೇಷನ್ ಮಾಡ್ತೀರಾ ಎಲ್ಲ ಪರೀಕ್ಷೆಗಳಿಗೆ. ಸೊ ಆಸ್ ಇಟ್ ಈಸ್ ಪೇಪರ್ 2 ಗೆ ಜನರಲ್ ಕನ್ನಡ ಆರ್ ಜನರಲ್ ಇಂಗ್ಲಿಷ್ ಇದ್ರೆ ಇನ್ ಕೇಸ್ ನೀವು ಕನ್ನಡ ವ್ಯಾಕರಣ ಆಗಿರ್ಬೋದು ಅಥವಾ ಇಂಗ್ಲಿಷ್ ವ್ಯಾಕರಣವನ್ನ ಪರ್ಫೆಕ್ಟ್ ಆಗಿರಬೇಕು. ಇನ್ ಕೇಸ್ ಬದಲಾವಣೆ ಆಗೋದಾದ್ರೆ ಏನಾಗಬಹುದು, ಯಾವ ರೀತಿ ಬದಲಾವಣೆ ಆಗ್ಬಹುದು ಅಂತಂದ್ರೆ ಓನ್ಲಿ GK ಪೇಪರ್ 1 ನಡೆಸಬಹುದು, ಅಥವಾ ಈಗ ಹೆಂಗ್ PC ನಡೆಸ್ತಾರೆ ಸಿವಿಲ್ PC ಆತರ, ಅಥವಾ ಗ್ರೂಪ್ C ಮಾದರಿಯ ಸಿಲೆಬಸ್ ಅನ್ನ ಜಾರಿ ಮಾಡಬಹುದು. ಅಂದ್ರೆ ಗ್ರೂಪ್ C ಮಾದರಿ ಸಿಲೆಬಸ್ ಹೆಂಗಿದೆ ಅಂತ ಗೊತ್ತು. ಪೇಪರ್ 1 GK, ಪೇಪರ್ 2 ಕಮ್ಯುನಿಕೇಶನ್ ಅಂದ್ರೆ ಕಂಪ್ಯೂಟರ್, ಜನರಲ್ ಇಂಗ್ಲಿಷು, ಜನರಲ್ ಕನ್ನಡ, ಈ ರೀತಿ 3 ವಿಷಯಗಳ ಮೇಲೆ ಪ್ರಶ್ನೆ ಪತ್ರಿಕೆ ಏನಿರುತ್ತೆ ಆ ರೀತಿ ಅದು ಮಾಡಬಹುದು. ಅದಿನ್ನೂ ಖಚಿತವಾಗಿ ನಾವು ಹೇಳೋದಕ್ಕಾಗಲ್ಲ, ಕನ್ಫರ್ಮ್ ಆಗಿ ಅದಾಗುತ್ತೆ ಅನ್ನೋದು ಮಾಹಿತಿ ಇನ್ನೂ ಎಲ್ಲೂ ಕೂಡ ಇಲ್ಲ. ಸರ್ಕಾರದಿಂದ ಮತ್ತು ಇಲಾಖೆಯಿಂದ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಬಟ್ ಈ ಎರಡು ಪರೀಕ್ಷೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಕಾನ್ಸ್ಟೇಬಲ್ ಎರಡನ್ನು ಕೂಡ KPSC ಅವರೇ ನಡೆಸ್ತಾರೆ. ಹಿಂದೆಂದಲೂ ಕೂಡ KPSC ಅವರು ನೋಟಿಫಿಕೇಶನ್ ಮಾಡ್ಕೊಂಡು ಪರೀಕ್ಷೆ ನಡೆಸ್ಕೊಂಡು ಬಂದಿದ್ದಾರೆ. ಅಗೇನ್ ಇದು ಕೂಡ ಅವರ ಜವಾಬ್ದಾರಿ. ಬಟ್ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ, ಸರಿಯಾಗಿ, ಭ್ರಷ್ಟಾಚಾರ ರಹಿತವಾಗಿ ನಡೆಸ್ತಾರೆ ಅನ್ನೋದು ತುಂಬಾ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಪಾಪ ಸತತ 2019 ನೋಟಿಫಿಕೇಶನ್ ಈಗ ಆಗ್ತಾ ಇದೆ. ಇನ್ನು ಪುಣ್ಯ ಇದು ಅತಿ ಬೇಗ ಆಗ್ತಾ ಇರೋದು. 10 ವರ್ಷಕ್ಕೊಮ್ಮೆ ನೋಟಿಫಿಕೇಶನ್ ಆಗುತ್ತೆ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇನ್ನೊಂದು ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಆಯ್ಕೆ ಆದ್ಮೇಲೆ ಏನ್ ಕೆಲಸ ಇರುತ್ತೆ ನಿಮ್ದು ಅಂತಂದ್ರೆ, ಈ ನಿಮ್ಗೆ ಗೊತ್ತಿದೆ ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಮಾಡುವಂತದ್ದು. ಅದರಲ್ಲಿ 2 ತರ ಕಾರ್ಯನಿರ್ವಾಹಕ ಮತ್ತು ಆಡಳಿತ ಇಲಾಖೆ ಇರುತ್ತೆ. ಈ ಕಾರ್ಯನಿರ್ವಾಹಕದಲ್ಲಿ ಏನಿರುತ್ತೆ ಸಿಬ್ಬಂದಿಗಳು, ಇದರಲ್ಲಿ ನೀವು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಗಾರ್ಡ್ ಬರ್ತಾರೆ. ಮಾಮೂಲಿಯಾಗಿ ನಿಮ್ಗೆ ಗೊತ್ತೇ ಇದೆ ಈ ಮದ್ಯದ ಅಂಗಡಿಗಳ ಲೈಸೆನ್ಸ್ ಗಳನ್ನ ಚೆಕ್ ಮಾಡೋದು, ಅಲ್ಲಿ ಸಂಬಂಧಪಟ್ಟ ಅಲ್ಲಿ ಏನೇನು ಗಲಾಟೆ ಆಗುತ್ತೆ ಅದನ್ನ ಸರಿಯಾಗಿ ನಿರ್ವಹಿಸೋದು, ಹಾಗೆ ಅಕ್ರಮವಾಗಿ ಮದ್ಯ ಸಾಗಾಣಿಕೆ ಈ ಎಲೆಕ್ಷನ್ ಟೈಮಲ್ಲಿ ಅದು ಇದು ಒಟ್ಟ ನಾರ್ಮಲ್ ಆಗಿ ನಡೀತಾ ಇರುತ್ತೆ ಅಂತ ಅವನ್ನ ಚೆಕ್ ಮಾಡೋದು. ಚೆಕ್ ಪೋಸ್ಟ್ ಗಳಿರುತ್ತೆ, ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಅಕ್ರಮವಾಗಿ ಮದ್ಯಗಳನ್ನ ಈ ರೀತಿ ಏನಾದ್ರು ತರ್ತಾ ಇದ್ರೆ ಅದನ್ನ ಚೆಕ್ ಮಾಡುವಂತದ್ದು. ಈ ರೀತಿಯಾದಂತ ಎಲ್ಲ ವರ್ಕ್ಗಳು ನಿಮ್ಮ ಎಕ್ಸೈಸ್ ಕಾನ್ಸ್ಟೇಬಲ್ ಮತ್ತು ಎಕ್ಸೈಸ್ ಇನ್ಸ್ಪೆಕ್ಟರ್ ಇರುತ್ತೆ. ಪೊಲೀಸ್ ಇಲಾಖೆಗೆ ಹೋಲಿಸಿದ್ರೆ ಅಷ್ಟೊಂದು ಸ್ಟ್ರೆಸ್ ಇಲ್ಲ, ಅಷ್ಟೊಂದು ಒತ್ತಡಯುತವಾದ ಹುದ್ದೆ ಇದಲ್ಲ. ತುಂಬಾ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಪ್ರಿಪರೇಷನ್ ಅಪ್ಕಮಿಂಗ್ ಕೆಲವರು ಈ ಹುದ್ದೆಗೆ ಆಯ್ಕೆ ಆದ್ಮೇಲೆ ಬೇರೆ ಎಕ್ಸಾಮ್ಸ್ ಗಳಿಗೂ ಕೂಡ ಓದ್ಬೋದು. ನಿಮ್ಗೆ ಅಷ್ಟೊಂದು ಅವಕಾಶ ಕೂಡ ಇದರಲ್ಲಿ ಇರುತ್ತೆ. ತುಂಬಾ ಒಳ್ಳೆಯ ಹುದ್ದೆಗಳು. ಚೆನ್ನಾಗಿ ಪ್ರಿಪರೇಷನ್ ಮಾಡಿದ್ದಾದ್ರೆ ಖಂಡಿತವಾಗಿ ಆಯ್ಕೆ ಆಗ್ಬೋದು. ಬಟ್ ಪ್ರಮುಖವಾದ ವಿಚಾರ ನೆನ್ಪಿಡೋದೇನು ಅಂತಂದ್ರೆ ಎಕ್ಸೈಸ್ ಗಾರ್ಡ್ ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 2 ಹುದ್ದೆಗಳಿಗೂ ಫಿಸಿಕಲ್ ಇರುತ್ತೆ. ಬಟ್ ಫಸ್ಟ್ ಎಕ್ಸಾಮ್ ಆಮೇಲೆ ಫಿಸಿಕಲ್. ಬಟ್ ಫಿಸಿಕಲ್ ತಯಾರಿ ಮಾಡ್ಕೊಳ್ಳೇಬೇಕು, ಕಂಪಲ್ಸರಿ ಇದು. ಓಕೆನಾ? ಇಷ್ಟು ಈ ಒಂದು ಅಬಕಾರಿ ಇಲಾಖೆ ನೇಮಕಾತಿ ಬಗ್ಗೆ ಇರುವಂತ ಮಾಹಿತಿ. ಇನ್ನು ಹೆಚ್ಚುವರಿಯಾಗಿ ಏನಾದ್ರು ಮಾಹಿತಿ ಬೇಕಿದ್ರೆ ಕೇಳಿ ತಿಳಿಸ್ತೀನಿ. ಧನ್ಯವಾದಗಳು.